ಪ್ರತಾಪು ಮೋಸ ಮಾಡ್ದ, ಕೊಳ್ಳೆ ಹೊಡೆದ, ಲೂಟಿ ಮಾಡ್ದ, ಎಲ್ಲರ ಹತ್ರ ದುಡ್ಡು ಇಸ್ಕೊಂಡ, ಕಣ್ಣಿಗೆ ಮಣ್ಣಿರುತ್ತಾ, ಕಣ್ಣೀರಾಕಿ ಸೆಂಟಿಮೆಂಟ್ ನ ಕ್ರಿಯೇಟ್ ಮಾಡಿ ಇನ್ನ ಬಿಗ್ ಬಾಸ್ ಅಲ್ಲೇ ಉಳ್ಕೊಂಡ ಅಂತ ತುಂಬಾ ಜನ ಹೇಳ್ತಾರೆ. ತುಂಬಾ ವರ್ಷ ಆದ್ಮೇಲೆ ಎತ್ತ ತಂದೆ ತಾಯಿನ ನೋಡಿದಾಗ ಯಾರಿಗ್ ಕಣ್ಣೀರ್ ಬರಲ್ಲ ಗುರು, ಎಲ್ಲಾರ್ಗು ಕಣ್ಣೀರ್ ಬರುತ್ತೆ. ಅವ್ನೇನೇ ತಪ್ಪು ಮಾಡಿದ್ರು ಅವ್ನ್ ತಿದ್ಕೊಂಡು ಮುಂದೆ ಹೋಗ್ಬೇಕು. ಅವ್ನ್ ನಿಜ ಹೇಳೋನು ಸುಳ್ಳು ಹೇಳೋನು ನಂಗೆ ಅದ್ ಗೊತ್ತಿಲ್ಲ, ಅದ್ ನಂಗೆ ಬೇಕಾಗೂ ಇಲ್ಲ. ಆದ್ರೆ ಒಂದಿಷ್ಟು ದುಡ್ಡು ಇಸ್ಕೊಂಡವನೇ ಅವ್ನು ಸ್ವಲ್ಪ ಜನದ ಹತ್ರ. ಆದ್ರೆ ಅವ್ನು ಯಾರು ಬಡವ್ರ ಹೊಟ್ಟೆ ಮೇಲೆ ಹೊಡೆದಿಲ್ಲ. ನನ್ಗೆ ಅದೊಂದು ಖುಷಿ. ಅವ್ನು ರಾಜಕಾರಣಿಗಳ ಹತ್ರನೇ ಇಸ್ಕೊಂಡಿರೋದು. ಅದಕ್ಕೋಸ್ಕರ ನಾನು ಅವ್ನಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಇನ್ನು ಸಂಗೀತ ಅವ್ರ ವಿಷಯಕ್ಕೆ ಬಂದ್ರೆ ಕಷ್ಟಪಟ್ಟು ಆಟ ಆಡಿದ್ದಾಳೆ, ಏನಾದ್ರೂ ಫೇಸ್ ಮಾಡಿದ್ದಾಳೆ, ಆಗಲ್ಲ ಅಂದಿದ್ದನ್ನ ಮಾಡಿ ತೋರಿಸಿದ್ದಾಳೆ, ಉತ್ತಮನಾಗಿದ್ದಾಳೆ. ಅವಳು ಏನೇ ಮಾಡಿದ್ರು ಕರೆಕ್ಟ್ ಆಗಿ ಆಟ ಆಡಿದ್ರು. ಅವಳು ಹಿಂದೆ ಕಾರ್ತಿಕ್ ನಿಂತಿದ್ದ, ಅದನ್ನ ಮರಿಬಾರ್ದು. ಅವಳು ಎಲ್ಲ ಚೆನ್ನಾಗಿ ಆಟ ಆಡ್ತಿದ್. ಸಂಗೀತನಲ್ಲಿ ನಂಗೆ ನೆಗೆಟಿವ್ ಏನ್ ಕಾಣಿಸ್ತು ಗೊತ್ತಾ, ನಾನ್ ಮಾಡಿದ್ದೆ ಕರೆಕ್ಟು, ನಂದೇ ಸರಿ, ಅದ್ ನಂಗೆ ತುಂಬಾ ಇಷ್ಟ ಆಗ್ಲಿಲ್ಲ. ಇನ್ನು ವಿನಯ್ ಗೌಡ ಹತ್ರ ಬಂದ್ರೆ ನೇರವಾಗಿ ಮಾತಾಡಿದ್ದಾನೆ, ಆಟ ಆಡಿದ್ದಾನೆ. ಒಂದೇ ಒಂದು ವಾರನು ಕಳಪೆನೆ ಸಿಕ್ಕಿಲ್ಲ ಅವನ್ಗೆ. ಆದ್ರೆ ಅವನು ಫೇಸ್ ಟು ಫೇಸ್ ಮಾತಾಡಿದ್ರು ಕೂಡ, ಅವನಿಂದನೇ TRP ಜಾಸ್ತಿ ಬಂದಿದ್ರು ಕೂಡ, ಅವನೇ ದೊಡ್ಡವನು, ನಾನೇ ಆನೆ, ನಂದೇ ನಡಿಬೇಕು ಅನ್ಕೊಂಡ ಒಂದು ರೀತಿ ನನ್ಗೆ ಒಂದ್ ಚೂರು ಇಷ್ಟ ಆಗ್ಲಿಲ್ಲ. ಇನ್ನು ಕಾರ್ತಿಕ್ ಅಂತ ಬಂದ್ರೆ ನಂಗೆ ಹೇಳೋಕೆ ತುಂಬಾ ಬೇಜಾರಾಗುತ್ತೆ. ಒಳ್ಳೆ ಆಟ ಆಡಿದ್ದಾನೆ, ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾನೆ, ಕಷ್ಟ ಅಂದಾಗ ಫ್ರೆಂಡ್ಸ್ ಜೊತೆ ಹೋಗಿ ಕೈ ಜೋಡಿಸಿದ್ದಾನೆ, ಫ್ರೆಂಡ್ಸ್ಗೋಸ್ಕರ ನಿಂತ್ಕೊಂಡಿದ್ದಾನೆ. ಆದ್ರೆ ಕೊನೆಗೆ ಅವನನ್ನೇ ಒಂಟಿ ಮಾಡ್ಬಿಟ್ರು. ಯಾರೋ ಅವನ ಜೊತೆ ಇರೋಕೆ ಇಷ್ಟನೇ ಪಡ್ಲಿಲ್ಲ, ಸ್ವಾರ್ಥ ಇರೋ ಜನ. ಪಾಪ ಅವ್ನ್ ಮಿಡಲ್ ಕ್ಲಾಸ್ ಹುಡುಗನೆ, ನಿಯತ್ತಾಗಿ ಆಟ ಆಡಿದ್ದಾನೆ. ಅವನ್ಗೆ ಎಷ್ಟೇ ಮೋಸ ಮಾಡಿದ್ರು ಒಬ್ನೇ ನಿಂತಿದ್ದಾನೆ ಕೊನೆವರೆಗೂ. ಸಂಗೀತ ಮತ್ತೆ ಅವನು ಒಂದಾದ್ರು, ತುಂಬಾ ಜನ ಬಿಟ್ಟೋದ್ರು. ಬಿಗ್ ಬಾಸ್ ಪ್ರಕಾರ ಯಾರು ವಿನ್ ಆಗ್ತಾರೆ ನಂಗೆ ಗೊತ್ತಿಲ್ಲ. ನನ್ನ ಪ್ರಕಾರ ನಂಗೆ ಕಾರ್ತಿಕ್ ವಿನ್ನರ್. ಮತ್ತೆ ನಿಮ್ಗೆ ಯಾರು ವಿನ್ ಆಗ್ಬೇಕು, ಮತ್ತೆ ನಿಮ್ಗೆ ಯಾರು ಇಷ್ಟ ಆದ್ರು ಅನ್ನೋದನ್ನ ಕಮೆಂಟ್ ಮಾಡ್ರಿ. ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್, ಸಿ ಯು.